ದಯ ಮಾಡೋ ರಂಗ ದಯ ಮಾಡೋ ಕೃಷ್ಣ. ದಯ ಮಾಡೋ ರಂಗ ದಯ ಮಾಡೋ ಕೃಷ್ಣ. ದಯ ಮಾಡೋ ನಿನ್ನ ದಾಸನು ನಾನೆಂದು. ದಯ ಮಾಡೋ ನಿನ್ನ ದಾಸನು ನಾನೆಂದು. ದಯ ಮಾಡೋ ರಂಗ ದಯ ಮಾಡೋ ಕೃಷ್ಣ. ಹಲವು ಕಾಲದಿ ನಿನ್ನ ಹಂಬಲಯರದೆ. ಹಲವು ಕಾಲದಿ ನಿನ್ನ ಹಂಬಲಯರದೆ. ಒಲಿದು ಪಾಲಿಸಬೇಕು ವಾರಿ ಜನಾಭ. ಒಲಿದು ಪಾಲಿಸಬೇಕು ವಾರಿ ಜನಾಭ. ದಯ ಮಾಡೋ ರಂಗ ದಯ ಮಾಡೋ ಕೃಷ್ಣ. ಇಹ ಪರಗತಿಯೆಂದು ಇಂದಿರಾ ರಮಣ. ಇಹ ಪರಗತಿಯೆಂದು ಇಂದಿರಾ ರಮಣ. ಸಹಾಯವು ನಿನ್ನದು ತೋರೋ ಕರುಣ. ಸಹಾಯವು ನಿನ್ನದು ತೋರೋ ಕರುಣ. ದಯ ಮಾಡೋ ರಂಗ ದಯ ಮಾಡೋ ಕೃಷ್ಣ. ಕರಿರಾಜವರದಾನೆ ಕಾಮಿತ ಫಲದಾತ. ಕರಿರಾಜವರದಾನೆ ಕಾಮಿತ ಫಲದಾತ. ಪುರಂದರ ವಿಠಲ ಶ್ರೀ ಸಾರ್ವಭೌಮ. ಪುರಂದರ ವಿಠಲ ಶ್ರೀ ಸಾರ್ವಭೌಮ. ದಯ ಮಾಡೋ ರಂಗ ದಯ ಮಾಡೋ ಕೃಷ್ಣ. ದಯ ಮಾಡೋ ನಿನ್ನ ದಾಸನು ನಾನೆಂದು. ದಯ ಮಾಡೋ ರಂಗ ದಯ ಮಾಡೋ ಕೃಷ್ಣ. ಅಂಬರೀಷ. ಆಹಾ ಮುನಿವರ್ಯರೇ, ವಂದಿಸುವೆನು. ದ್ವಾದಶಿ ಈ ಪವಿತ್ರ ದಿವಸ ನಿಮ್ಮ ದರ್ಶನ ಲಾಭವನ್ನು ಪಡೆದ ನಾನು ಧನ್ಯನು. ಸಾಧೂನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ. ಏಕಾದಶಿಯ ವ್ರತದ ಪಾರಣೆಯು ಅಂದರೆ ಉಪವಾಸ ಅಂತ್ಯಗೊಳಿಸುವುದು ತಪಸ್ಸಿನ ಅಂಗವಾಗಿರುತ್ತದೆ. ಆದುದರಿಂದಲೇ ನಿನ್ನ ಆಮಂತ್ರಣವನ್ನು ಅಪೇಕ್ಷಿಸಿ 80,000 ಶಿಷ್ಯ ಸಮೂಹದೊಡನೆ ಬಂದಿರುವೆವು. ಭೋಜನಕ್ಕೆ ಅನುಕೂಲತೆ ನಿನ್ನ ಭಂಡಾರದಲ್ಲಿರುವುದೇ. ಭೋಜನ ಸಿದ್ಧಪಡಿಸಲು ಸಾಧ್ಯವೇ?
ನನ್ನ ಭಂಡಾರವೆಂದರೇನು? ಸಕಲ ಭಂಡಾರವು ಆ ಪರಮಾತ್ಮನದ್ದೇ ಆಗಿರುವುದು. ಅವನಲ್ಲಿ ಯಾವುದಕ್ಕೆ ಕೊರತೆ ಇರುವುದು? ಈ ಅಲ್ಪನ ಮೇಲೆ ಕೃಪೆ ತೋರಿ ನೀವು ಮತ್ತು ನಿಮ್ಮ ಶಿಷ್ಯ ಸಮೂಹ ದ್ವಾದಶಿಯ ಭೋಜನವನ್ನು ನಮ್ಮ ಜೊತೆಯಲ್ಲಿ ಮಾಡಬೇಕು. ಅಂಬರೀಷ, ನಾನು ನಿನ್ನ ಆಮಂತ್ರಣವನ್ನು ಸ್ವೀಕರಿಸುತ್ತೇನೆ. ಕ್ರಮಬದ್ಧವಾಗಿ ಶಾಸ್ತ್ರ ವಿಧಾಗಳನ್ನಾಚರಿಸುವ ನಿಮಿತ್ತ ಸ್ನಾನಕ್ಕೆಂದು ಯಮುನಾ ನದಿಗೆ ತೆರಳುತ್ತೇನೆ. ಪವಿತ್ರ ಯಮುನಾ ನದಿಯಲ್ಲಿ ಮಿಂದು ಸ್ನಾನವನ್ನು ಮುಗಿಸಿಕೊಂಡು ಬರುವೆನು. ಎಷ್ಟು ಹೊತ್ತಾದರೂ ದುರ್ವಾಸ ಮುನಿಗಳು ಸ್ನಾನ ಕಾರ್ಯಗಳನ್ನು ಮುಗಿಸಿ ಬರಲಿಲ್ಲವಲ್ಲ? ಸ್ವಾಮಿ, ಈ ಮುನಿಗಳು ಮಹಾ ಕ್ರೋಧಿಗಳು. ನಮ್ಮ ಮೇಲೆ ಕುಪಿತರಾದರೆ ನಮ್ಮ ಪಾಡೇನು ಆಗುವುದು? ಪದ್ಮಾವತಿ, ಇಂತಹ ಸಂದೇಹಾಸ್ಪದ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಳ್ಳಬೇಡ. ದೇವಿಯರು ಹೇಳುವುದು ನಿಜ. ದ್ವಾದಶಿಯು ಇನ್ನು 2 ಗಳಿಗೆ ಮಾತ್ರ ಉಳಿದಿರುವುದು. ಅವರು ಸ್ನಾನಕ್ಕೆ ಹೋಗಿರುವರು. ಈ ದುರ್ವಾಸ ಋಷಿಗಳು ಬರುವುದು ಯಾವಾಗ? ಭೋಜನ ಮಾಡುವುದು ಯಾವಾಗ? ನೀವು ಹೋಗಿ ದುರ್ವಾಸ ಮುನಿಗಳೊಡನೆ ದ್ವಾದಶಿ ಗಳಿಗೆಯು ಇನ್ನು ಸ್ವಲ್ಪ ಕಾಲ ಮಾತ್ರ ಉಳಿದಿರುವುದು. ಆದ್ದರಿಂದ ಜಾಗ್ರತೆಯಾಗಿ ಬರಬೇಕೆಂದು ನಾನು ವಿಜ್ಞಾಪಿಸಿದೆನೆಂದು ತಿಳಿಸಿ ಅವರನ್ನು ತ್ವರೆಯಾಗಿ ಬರಮಾಡಿ. ಶಾಸ್ತ್ರಿಗಳೇ, ಒಂದು ವೇಳೆ ದ್ವಾದಶಿ ಗಳಿಯು ಮುಗಿಯುವುದರೊಳಗಾಗಿ ಮುನಿಗಳು ಊಟಕ್ಕೆ ಬಾರದಿದ್ದರೆ ಏನು ಮಾಡುವುದು? ತ್ರಯೋದಶಿಯಲ್ಲಿ ಪಾರಣೆ ಮಾಡುವುದಕ್ಕೆ ಸಾಧ್ಯವಿದೆಯೇ? ಏಕಾದಶಿ ವ್ರತದ ಪಾರಣೆಯು ದ್ವಾದಶಿಯಲ್ಲಿಯೇ ಆಗಬೇಕು. ಶಾಸ್ತ್ರವು ಕೂಡ ಹೇಳುವುದೇನೆಂದರೆ ದ್ವಾದಶ ಪಾರಣಾಚರೇತ್. ಮಹಾಸ್ವಾಮಿ, ಮುನಿಗಳು ಯೋಗಾರೂಢರಾಗಿದ್ದಾರೆ. ಯೋಗ ನಿಷ್ಠೆಯಿಂದಿದ್ದ ಮೇಲೆ ಅವರು ಭೋಜನಕ್ಕೆ ಬರುವರು. ಅದಕ್ಕೆ ಮುಂಚಿತವಾಗಿ ಬರಲಿಕ್ಕೆ ಸಾಧ್ಯವಿಲ್ಲವೆಂದು ಅವರ ಶಿಷ್ಯರು ಹೇಳಿದರು. ನೋಡಿದಿರಾ, ನಾನು ಮೊದಲೇ ಹೇಳಲಿಲ್ಲವೇ ಈ ಋಷಿಗಳಿಂದ ನಮಗೆ ಉಳಿಗಾಲವಿಲ್ಲವೆಂದು? ಈಗೇನು ಮಾಡುವುದು ಹಾಗಾದರೆ? ಈಗೇನು ಮಾಡುವುದು ಶಾಸ್ತ್ರಿಗಳೇ? ನನಗೊಂದು ಉಪಾಯ ತೋರುವುದು. ಒಂದು ತುಳಸಿ ದಾಳವನ್ನು ಬಾಯಲ್ಲಿಟ್ಟುಕೊಂಡು ಪರಮಾತ್ಮನ ಚರಣಾಮೃತವನ್ನು ಸೇವಿಸಿ ಪಾರಣೆಯನ್ನು ತೀರಿಸಿರಿ. ಇದರಲ್ಲಿ ಯಾವ ದೋಷವೂ ಇಲ್ಲವಷ್ಟೇ. ಬ್ರಾಹ್ಮಣರ ಬಗೆಗೆ ಗೌರವಯುತವಾಗಿ ವರ್ತಿಸಬೇಕೆನ್ನುವ ನಿಯಮವನ್ನು ಉಲ್ಲಂಘಿಸುವುದು ಮಹಾದಪರಾಧವಾಗುತ್ತದೆ. ಇತ್ತ ಉಪವಾಸವನ್ನು ದ್ವಾದಶಿಗಳಿಗೆ ಇರುವಾಗಲೇ ನಿಲ್ಲಿಸದಿದ್ದರೆ ವ್ರತಾಚರಣೆಯಲ್ಲಿ ಲೋಪವೆಸಗಿದಂತಾಗುತ್ತದೆ. ಆದ್ದರಿಂದಲೇ ಬ್ರಾಹ್ಮಣರೇ, ಅದು ಶುಭಕರವೆಂದು ಅಧರ್ಮವಾಗುವುದಿಲ್ಲವೆಂದು ನಿಮಗೆನಿಸಿದರೆ ನಾನು ಜಲಪಾನ ಮಾಡಿ ಉಪವಾಸವನ್ನು ನಿಲ್ಲಿಸುವೆನು. ಬ್ರಾಹ್ಮಣರ ಅಭಿಪ್ರಾಯದ ರೀತ್ಯ ಜಲಪಾನ ಮಾಡುವುದು ಆಹಾರ ಸೇವನೆ ಮಾಡಿದಂತಾಗುತ್ತದೆ, ಮಾಡಿಲ್ಲದಂತೆಯೂ ಆಗುತ್ತದೆ. ಇಲ್ಲ, ಅಕಾಲ ಮೃತ್ಯು ಹರಣಂ, ಸರ್ವವ್ಯಾಧಿ ನಿವಾರಣಂ, ಸರ್ವ ದುಃಖೋಪಶಮನಂ, ವಿಷ್ಣು ಪಾದದಕಂ ಶುಭಂ ಪೀತ್ವಾ ಪುನರ್ಜನ್ಮನ ವಿದ್ಯತೆ. ಇದೇನು? ನೀವೆಲ್ಲರೂ ಏನು ಮಾಡುತ್ತಿರುವಿರಿ? ಮುನಿವರ್ಯರೇ, ಶಾಂತರಾಗಬೇಕು. ದ್ವಾದಶಿಯು ಮುಗಿಯುವುದರಲ್ಲಿತ್ತು. ಆದ್ದರಿಂದ ಪರಮಾತ್ಮನ ಪಾದೋದಕವನ್ನು ಪ್ರಾಶನದ ಮೂಲಕ ಪಾರಣೆಯನ್ನು ಮುಗಿಸಿದೆವು. ಮಹಾಕಪಟಿಯು ಭೋಜನದ ನೆಪ ಮಾಡಿ ನನ್ನನ್ನು ಈ ದಿನ ಅಪಮಾನಪಡಿಸಿದೆಯಲ್ಲವೇ ಧೂರ್ತ. ನಿನ್ನ ದುಷ್ಕೃತ್ಯಕ್ಕೆ ತಕ್ಕ ಶಾಸ್ತಿಯನ್ನು ಈಗಲೇ ಮಾಡುವೆನು. ಮಹಾಋಷಿವರ್ಯರೇ, ಕೋಪಿಸಲಾಗದು, ಶಾಂತರಾಗಿರಿ. ಸಾಕು. ಎಂತಹ ದ್ವಾದಶಿ, ನಿನ್ನ ಏಕಾದಶಿ, ದ್ವಾದಶಿ, ತ್ರಯೋದಶಿ ಎಂಬ ಒಣತತ್ವವನ್ನೆಲ್ಲ ನಾಶ ಮಾಡಿಬಿಡುವೆನು. ಸ್ವಾಮಿ, ನಾನು ನಿರಪರಾಧಿಯಾಗಿರುವೆನು. ಏನು? ನೀನು ನಿರಪರಾಧಿಯೇ? ಒಬ್ಬ ಅತಿಥಿಯನ್ನು ಅಪಮಾನಪಡಿಸಿದೆ, ಮಹಾ ತಪಸ್ವಿಯನ್ನು ತುಚ್ಛಕರಿಸಿದೆ. ಮಹರ್ಷಿ ದುರ್ವಾಸನು ಮಹಾಕೋಪಿ ಎಂಬುದು ನಿನ್ನ ಜ್ಞಾಪಕಕ್ಕೆ ಬರಲಿಲ್ಲವೇ? ವಂಚಕ, ದ್ರೋಹಿ, ಮಹಾಪತಿ. ತಪಸ್ವಿಗಳೇ, ನಮ್ಮ ಭಕ್ತಿಯಲ್ಲಿ ನಿಮಗಿರುವ ದ್ವೇಷವೇ ಈ ಕೋಪಕ್ಕೆ ಕಾರಣವಲ್ಲವೇ? ದ್ವೇಷಾಗ್ನಿಯು ನಾಶವಾಗುವವರೆಗೆ ನಿಮ್ಮ ಕ್ರೋಧಾಗ್ನಿಯು ಉರಿಯುತ್ತಲೇ ಇದೆಯಲ್ಲವೇ? ಹಾಗೆಯೇ ಸರಿ. ಆ ಅಗ್ನಿಗೆ ಪೂರ್ಣಾಹುತಿಯು ಈ ದಿನ ನಿಮ್ಮಿಂದಲೇ ನಡೆಯುವುದೆಂದು ತಿಳಿದಿರಿ. ಹಾಗಾದರೆ ನಾನು ಶಪಥ ಮಾಡುವೆನು. ನಾವು ಈ ಪರಮಾತ್ಮನನ್ನು ನಂಬಿರುವುದು ಸತ್ಯವಾಗಿರುವುದಾದರೆ ನಿಮ್ಮ ಶಪಥವು ಪೂರ್ಣವಾಗಲಾರದೆಂದು ತಿಳಿಯಿರಿ. ಪದ್ಮ, ಶಾಂತಳಾಗು.
ನೀನೇತಕ್ಕೆ ವೃಥಾ ಕೋಪಿಸುವೆ? ಪವಿತ್ರ ದಿನದಲ್ಲಿ ಕೋಪಿಸಬಾರದೆಂಬುದನ್ನು ನೀನರಿಯೆಯಾ? ಮುನಿಶ್ರೇಷ್ಠರೇ, ಒಂದು ವೇಳೆ ನಾನು ಅಪರಾಧಿಯಾಗಿದ್ದರೂ ನನ್ನನ್ನು ಕ್ಷಮಿಸಿಬಿಡಿ. ತೊಲಗು ತೊಲಗು, ಕ್ಷಮೆ ಎಂಬುದನ್ನು ಈ ದುರ್ವಾಸನು ಅರಿಯನು. ಮಹಾಯಜ್ಞಕ್ಕೆ ಅಂತಿಮ ಆಹುತಿ ದಿನವು ಇಂದಿಗೆ ಸಮೀಪಿಸಿತು. ನನ್ನ ಉಗ್ರ ತಪದ ಸಂಪೂರ್ಣ ಅನುಷ್ಠಾನದ ದಿನವಿಂದು ಬಂದಿರುವುದು. ನನ್ನ ಜಟೆ ಏಟಿನಿಂದ ಪೃಥ್ವಿ ಒಡೆಯುವುದು. ಮಹಾದಾವಗ್ನಿಯು ನಿನ್ನನ್ನು ಈಗಲೇ ಭಸ್ಮಗೊಳಿಸುವುದು. ಅಂಬರೀಷ ಮಹಾರಾಜನೇ, ನಾನು ನಿನ್ನ ಅತಿಥಿಯಾಗಿ ನಿಂತು ನಿನ್ನಲ್ಲಿ ಭೋಜನ ಸ್ವೀಕರಿಸಬೇಕೆಂದು ನೀನು ಆಹ್ವಾನ ನೀಡಿದೆ. ನನಗೆ ಭೋಜನ ನೀಡುವುದರ ಬದಲಾಗಿ ನನಗಿಂತ ಮೊದಲು ನೀನೇ ಭೋಜನ ಮುಗಿಸಿಬಿಟ್ಟಿರುವೆ. ನಿನ್ನ ಈ ದುರ್ವರ್ತನೆಗಾಗಿ ನಿನಗೀಗ ಎಂತಹ ಶಿಕ್ಷೆಯಾಗಲಿದೆ ಎಂಬುದನ್ನು ತೋರಿಸುತ್ತೇನೆ. ದೂರ್ವಾಸರು ಈ ಮಾತುಗಳನ್ನಾಡಿದಾಗ ಅವರ ಮುಖವು ಕೋಪದಿಂದ ಕೆಂಪೇರಿತ್ತು. ಮಹಾರಾಜ ಅಂಬರೀಷನನ್ನು ಶಿಕ್ಷಿಸುವ ಸಲುವಾಗಿ ತಮ್ಮ ಜಟೆಯಿಂದ ಒಂದು ರೋಮಗಳನ್ನು ಕಿತ್ತು ಅದರಿಂದ ಪ್ರಳಯ ಕಾಲದ ಕಾಲಾಗ್ನಿಯನ್ನು ಹೋಲುವ ದೈತ್ಯನನ್ನು ನಿರ್ಮಿಸಿದರು. ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಭೂಮಿಯು ಕಂಪಿಸುವಂತೆ ಹೆಜ್ಜೆಯಿಟ್ಟು ಹೊತ್ತಿ ಉರಿಯುತ್ತಿದ್ದ ಆ ದೈತ್ಯಾಕಾರದ ಜಂತುವು ಅಂಬರೀಷ ಮಹಾರಾಜನ ಮುಂದೆ ಬಂದು ನಿಂತಿತು. ರಾಜನಾದರೂ ಆ ದೈತ್ಯವನ್ನು ನೋಡಿ ತಾನಿದ್ದ ಸ್ಥಳದಿಂದ ಸ್ವಲ್ಪವೂ ಚಲಿಸಲಿಲ್ಲ. ಕೋಪದಿಂದ ಬುಸುಗುಟ್ಟುವ ಸರ್ಪವನ್ನು ಕಾಡ್ಗಿಚ್ಚು ಕ್ಷಣಾರ್ಧದಲ್ಲಿ ದಹಿಸಿ ಬಿಡುವಂತೆ ದೇವೋತ್ತಮ ಪರಮಪುರುಷನ ಪೂರ್ವಾಜ್ಞೆಯಂತೆ ತನ್ನ ಭಕ್ತನನ್ನು ರಕ್ಷಿಸುವ ಸಲುವಾಗಿ ಸುದರ್ಶನ ಚಕ್ರವು ಆ ಕ್ಷಣವೇ ದೈತ್ಯನನ್ನು ಸುಟ್ಟು ಬೂದಿ ಮಾಡಿಬಿಟ್ಟಿತು. ಇದೇನಾಗುತ್ತಿದೆ? ಏನಿದು ಭೀಕರ ಶಬ್ದ? ಪ್ರಳಯ ಕಾಲದ ಗುಡುಗು ಸಿಡಿಲು ಕಣ್ಣು ಬಿಡಲು ಕಷ್ಟವಾಗಿದೆ. ಅಷ್ಟು ತೀಕ್ಷ್ಣವಾಗಿದೆ ಅದರ ಬೆಳಕು. ಹೋ, ಇದು ಭಗವಂತನ ಸುದರ್ಶನ ಚಕ್ರ. ನಾನು ಸೃಷ್ಟಿಸಿದ ದೈತ್ಯನನ್ನು ಕ್ಷಣಾರ್ಧದಲ್ಲೇ ಸುಟ್ಟು ಬೂದಿ ಮಾಡಿತು. ಅಂಬರೀಷನ ರಕ್ಷಣೆಗೆ ಸ್ವತಃ ಕೃಷ್ಣನ ಸುದರ್ಶನ ಚಕ್ರ ನಿಂತಿದೆ. ಹೇ ಕೃಷ್ಣ, ಕರುಣಾ ಸಿಂಧು, ದೀನಬಂಧು, ಜಗತ್ಪತೆ, ಗೋಪೇಶ, ಗೋಪಿಕಾಕಾಂತ, ರಾಧಾಕ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಣಾವನೇಶ್ವರಿ, ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನನ್ನ ಪ್ರೀತಿಯ ಕೃಷ್ಣನೇ, ನೀನು ದೀನಬಂಧು ಮತ್ತು ಸೃಷ್ಟಿಯ ಮೂಲ. ನೀನು ಗೋಪಿಯರ ಈಶ, ರಾಧಾರಾಣಿಯ ನಲ್ಲ. ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ನನ್ನ ಯತ್ನವು ನಿಷ್ಫಲವಾಗಿ ಸುದರ್ಶನ ಚಕ್ರವು ನನ್ನೆಡೆಗೆ ಬರುತ್ತಿದೆ. ಇದು ನನ್ನನ್ನು ಈಗಲೇ ಸುಟ್ಟು ಬಿಡುವುದು. ನನ್ನ ಪ್ರಾಣ ಉಳಿಯಬೇಕಾದರೆ ಈ ಕೂಡಲೇ ಇಲ್ಲಿಂದ ಹೋಗಬೇಕು.
ದೂರ್ವಾಸ ಮುನಿಗಳು ಭಯಪೀಡಿತರಾಗಿ ಪ್ರಾಣವನ್ನು ರಕ್ಷಿಸಿಕೊಳ್ಳಲು ಕಾಲುಗಳು ಕರೆದೊಯ್ದ ಕಡೆಗೆ ಓಡಿದರು. ನಾರಾಯಣ ನಾರಾಯಣ. ಮಹರ್ಷಿ ದೂರ್ವಾಸರಿಗೆ ನಮೋ ನಮಃ. ಏನಿದು, ಇಷ್ಟು ಗಾಬರಿಯಿಂದ ಎಲ್ಲಿಗೆ ಓಡಿರುವಿರಿ? ಕಾಡುಗಿಚ್ಚಿನ ಜ್ವಾಲೆಗಳು ಸರ್ಪವನ್ನು ಬೆನ್ನು ಹತ್ತಿ ಹೋಗುವಂತೆ ದೇವೋತ್ತಮ ಪರಮಪುರುಷನ ಚಕ್ರವು ನನ್ನ ಹಿಂಬಾಲಿಸುತ್ತಿದೆ. ಹಾಗಾಗಿ ಅದರಿಂದ ತಪ್ಪಿಸಿಕೊಳ್ಳಲು ಸುಮೇರು ಪರ್ವತದ ಗುಹೆಗಳಲ್ಲಿ ಅಡಗಿಕೊಳ್ಳಲು ವೇಗವಾಗಿ ಓಡುತ್ತಿದ್ದೇನೆ. ನನಗೆ ಮಾತನಾಡಲು ಸಮಯವಿಲ್ಲ. ಭಯದಲ್ಲಿ ದೂರ್ವಾಸ ಮುನಿಗಳಿಗೆ ತಾವು ಎಲ್ಲಿ ಅಡಗಿ ಕುಳಿತರೂ ಅದು ಅವರನ್ನು ಬಿಡುವುದಿಲ್ಲವೆಂದು ತಿಳಿಯದಾಗಿದೆ. ತಮ್ಮನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ದೂರ್ವಾಸರು ಸರ್ವ ದಿಕ್ಕುಗಳಲ್ಲೂ ಓಡತೊಡಗಿದರು. ಆಕಾಶದಲ್ಲಿ, ಭೂಮಿಯ ಮೇಲೆ, ಗುಹೆಗಳಿಗೆ, ಸಮುದ್ರಕ್ಕೆ, ತ್ರಿಲೋಕಗಳ ದೊರೆಗಳಿಗೆ ಸೇರಿದ ವಿವಿಧ ಗ್ರಹ ವ್ಯೂಹಗಳಿಗೆ, ಕೊನೆಗೆ ಸ್ವರ್ಗಲೋಕ, ಹೀಗೆ ದೂರ್ವಾಸರು ಎಲ್ಲೆಂದರಲ್ಲಿ ಓಡಿದರು. ಅವರು ಎಲ್ಲೇ ಹೋದರೂ ಸಹನಾತೀತವಾದ ಸುದರ್ಶನ ಚಕ್ರದ ಜ್ವಾಲೆಯು ಅವರನ್ನು ಹಿಂಬಾಲಿಸುತ್ತಿದ್ದುದನ್ನು ಕಂಡರು. ನಾರಾಯಣ ನಾರಾಯಣ. ನಾರದರೆ, ಈ ಸುದರ್ಶನ ಚಕ್ರವು ಎಲ್ಲಿ ಹೋದರೂ ಬಿಡುತ್ತಿಲ್ಲ. ನೀವೇ ಇದಕ್ಕೆ ಒಂದು ಉಪಾಯವನ್ನು ಹೇಳಿ. ನೀವು ಈ ಕೂಡಲೇ ಸೃಷ್ಟಿಕರ್ತನಾದ ಬ್ರಹ್ಮದೇವರಲ್ಲಿ ಶರಣು ಹೋಗಿ. ಒಳ್ಳೆಯ ಸಲಹೆ, ಈಗಲೇ ಹೋಗುತ್ತೇನೆ. ಓಂ ಬ್ರಹ್ಮಣೇ ನಮಃ. ಓಂ ಬ್ರಹ್ಮಣೇ ನಮಃ. ರಕ್ಷಣೆ ಮಾಡು ಬ್ರಹ್ಮದೇವನೇ. ನಾನು ಎಲ್ಲೆಲ್ಲಿ ಹೋದರೂ ಈ ಸುದರ್ಶನವು ನನ್ನನ್ನು ದಹಿಸುವುದಕ್ಕೆ ಬರುವುದು. ಈ ಸುದರ್ಶನದಿಂದ ನನ್ನನ್ನು ರಕ್ಷಣೆ ಮಾಡು. ಮಹರ್ಷಿವರ್ಯರೇ, ನಾನು ಸಹ ತಮ್ಮನ್ನು ಈ ಸುದರ್ಶನದಿಂದ ರಕ್ಷಿಸಲಾರೆನು. ಇದರ ಕಾರಣವೇನು? ದ್ವಿತೀಯ ಪರಾರ್ಧ ಅಂತ್ಯಭಾಗದಲ್ಲಿ ಭಗವಂತನ ಲೀಲೆಗಳು ಅಂತ್ಯಗೊಳ್ಳುವಾಗ ವಿಷ್ಣುವು ತನ್ನ ಹುಬ್ಬಿನ ಚಲನೆಯಿಂದ ನಮ್ಮ ಮನೆ ಮಠಗಳಾದಿಯಾಗಿ ಎಲ್ಲವನ್ನೂ ಲಯಗೊಳಿಸುವನು. ಸಕಲ ಮಹರ್ಷಿಗಳು, ಜೀವಿಗಳು, ಮಾನವ ಸಮಾಜ ಹಾಗೂ ದೇವತೆಗಳ ಒಡೆಯನಾದ ನಾನು, ಶಿವ, ದಕ್ಷ ಹಾಗೂ ಭೃಗು ಇವರುಗಳು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಿಗೆ ಶರಣಾಗಿ ನಮಿಸಿ ಜೀವಿಗಳ ಹಿತಾರ್ಥಕ್ಕೆಂದು ಅವನ ಅನುಜ್ಞೆಗಳನ್ನು ಪಾಲಿಸುತ್ತೇವೆ. ಈಗ ನಾನು ಏನು ಮಾಡಲಿ? ನಾನು ಕೇವಲ ಸೃಷ್ಟಿಕರ್ತನಾಗಿರುವೆನು. ಶಂಕರನೇ ಮೃತ್ಯುವಿನ ಅಧಿಪತಿಯಾಗಿರುವನು. ಆದ್ದರಿಂದ ತಾವು ಈಗಲೇ ಶಂಕರನಲ್ಲಿಗೆ ಹೋಗಿ ಭಗವಂತನ ಭಕ್ತರಲ್ಲಿ ಅಪರಾಧವೆಸಗಿ ಈಗ ರಕ್ಷಣೆಗೆ ನನ್ನ ಬಳಿ ಬಂದಿರುವನು. ರಕ್ಷಣೆ ಎಂದಿಗೂ ನನ್ನಿಂದ ಅಸಾಧ್ಯ. ಓಂ ಬ್ರಹ್ಮಣೇ ನಮಃ. ಓಂ ನಮಃ ಶಿವಾಯ. ಸುದರ್ಶನ ಚಕ್ರದ ಅಗ್ನಿಜ್ವಾಲೆಗಳಿಂದ ಬಹುವಾಗಿ ಘಾಸಿ ಪಡುತ್ತಿದ್ದ ದೂರ್ವಾಸ ಮುನಿಗಳಿಗೆ ಆಶ್ರಯ ಕೊಡಲು ಬ್ರಹ್ಮನು ನಿರಾಕರಿಸಿದಾಗ ಅವರು ಶಿವನ ವಾಸಸ್ಥಾನವಾದ ಕೈಲಾಸದಲ್ಲಿ ಆಶ್ರಯ ಪಡೆಯಲು ಪ್ರಯತ್ನಪಟ್ಟರು. ಹೇ ಕೈಲಾಸವಾಸ, ಶೂಲಪಾಣೆ, ನನ್ನನ್ನು ಉದ್ಧರಿಸು. ವತ್ಸ, ದುರ್ವಾಸನೆ, ಸಮಾಚಾರವೇನು? ಏತಕ್ಕಾಗಿ ಈ ರೀತಿ ವ್ಯಥೆಪಡುತ್ತಿರುವೆ? ಮೃತ್ಯುಂಜಯನೇ, ನನ್ನನ್ನು ಈ ಸುದರ್ಶನದ ಚಕ್ರದ ಆಘಾತದಿಂದ ರಕ್ಷಿಸು. ನನ್ನ ಪ್ರಿಯ ಪುತ್ರನೇ, ನಮ್ಮ ಹಿರಿಮೆಯ ತಪ್ಪು ಕಲ್ಪನೆಗಳಿಂದ ಈ ಬ್ರಹ್ಮಾಂಡದಲ್ಲಿ ಸುತ್ತಾಡುತ್ತಿರುವ ನಾನಾಗಲಿ, ಬ್ರಹ್ಮನಾಗಲಿ, ಇತರ ದೇವತೆಗಳಾಗಲಿ ದೇವೋತ್ತಮ ಪರಮ ಪುರುಷನೊಂದಿಗೆ ಸ್ಪರ್ಧಿಸುವ ಶಕ್ತಿಯನ್ನು ಪ್ರದರ್ಶಿಸಲಾರೆವು. ಭಗವಂತನ ಒಂದು ಚಿಕ್ಕ ಆಜ್ಞೆಯಿಂದ ಅಗಣಿತ ಬ್ರಹ್ಮಾಂಡಗಳು ಉದಯವಾಗಿ ಅಳಿವನ್ನು ಪಡೆಯುವವು. ನೀವೇ ಹೀಗೆ ಹೇಳಿದರೆ ಹೇಗೆ ತಂದೆ? ಭೂತ ಭವಿಷ್ಯ ವರ್ತಮಾನಗಳು ನನಗೆ ತಿಳಿದಿವೆ. ಹಾಗೆಯೇ ಸನತ್ಕುಮಾರ, ನಾರದ, ಪರಮಪೂಜ್ಯನಾದ ಬ್ರಹ್ಮ, ಕಪಿಲ, ವ್ಯಾಸದೇವ, ದೇವಲ, ಯಮರಾಜ, ಆಸುರಿ, ಮರಚಿಯೇ ಮೊದಲಾದ ಖ್ಯಾತ ಮಹರ್ಷಿಗಳು ಮತ್ತಿತರ ಮಹಾಪುರುಷರು ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಹಾಗಿದ್ದು ಭಗವಂತನ ಮಹಾಶಕ್ತಿಯು ನಮ್ಮನ್ನು ಆವರಿಸುವುದರಿಂದ ಆ ಮಹಾಶಕ್ತಿಯು ವಿಸ್ತಾರವನ್ನು ಗ್ರಹಿಸಲು ಅಸಮರ್ಥರಾಗಿದ್ದೇವೆ. ನೀನು ದೇವೋತ್ತಮ ಪರಮ ಪುರುಷನೆಡೆಗೆ ಹೋಗಿ ಪರಿಹಾರಕ್ಕಾಗಿ ಭಿನ್ನವಿಕೊಳ್ಳಬೇಕು.
ಏಕೆಂದರೆ ಈ ಸುದರ್ಶನ ಚಕ್ರವನ್ನು ಸಹಿಸುವುದು ನಮಗೆ ಕೂಡ ದುಸ್ಸಾಧ್ಯವಾಗಿದೆ. ನೀನು ವಿಷ್ಣುವಿನಲ್ಲಿಗೆ ಹೋಗು, ಅವನು ನಿಜವಾಗಿಯೂ ಕರುಣೆ ತೋರಿ ನಿನಗೆ ಸನ್ನಂಗಲವನ್ನು ಅನುಗ್ರಹಿಸುತ್ತಾನೆ. ದುರ್ವಾಸನೆ, ನಿನ್ನ ಕಷ್ಟವನ್ನು ನೋಡಿ ನನಗೆ ಬಹಳ ವ್ಯಸನವಾಗುತ್ತಿದೆ. ಆದರೆ ನಾನೇನು ಮಾಡಲಿ? ಸಂಹಾರ ಕಾರ್ಯವೇ ನನ್ನ ಪಾಲಿಗೆ ಸೇರಿದುದು. ರಕ್ಷಣೆಯು ಕಾರ್ಯವನ್ನು ವಿಷ್ಣು ಮಾಡುತ್ತಿರುವನು. ನೀನು ಆತನನ್ನೇ ಮರೆ ಹೋಗುವುದು ಉಚಿತವಲ್ಲವೇ? ನಿನಗೆ ಬೇರೆ ಉಪಾಯವಿಲ್ಲ. ನನ್ನದು ದುರ್ಗತಿಯೇ. ಯಾರು ನನ್ನ ಮುಖವನ್ನೆತ್ತಿ ನೋಡುತ್ತಿರುವರೇ? ಇಲ್ಲವಲ್ಲ. ಇನ್ನೇನು ಮಾಡಲಿ? ಇರಲಿ, ನಡೆ. ವಿಷ್ಣು ಭಕ್ತನಿಗೆ ಅಪಮಾನ ಮಾಡಿದ ತಪಸ್ವಿಯೇ, ವಿಷ್ಣು ಲೋಕಕ್ಕೆ ನಡೆ. ತರುವಾಯ ಶಿವನಲ್ಲಿ ಆಶ್ರಯ ಪಡೆಯುವ ಪ್ರಯತ್ನದಿಂದಲೂ ನಿರಾಶರಾಗಿ ದುರ್ವಾಸ ಮುನಿಗಳು ದೇವೋತ್ತಮ ಪರಮಪುರುಷನಾದ ನಾರಾಯಣನು ಐಶ್ವರ್ಯ ದೇವತೆಯಾದ ತನ್ನ ರಾಣಿಯೊಂದಿಗಿದ್ದ ವೈಕುಂಠಧಾಮಕ್ಕೆ ತೆರಳಿದರು. ಪ್ರಖ್ಯಾತ ಹಠಯೋಗಿಗಳಾದ ದುರ್ವಾಸ ಮುನಿಗಳು ಸುದರ್ಶನ ಚಕ್ರದ ಶಾಖದಿಂದ ಬೆಂದು ನಾರಾಯಣನ ಪಾದ ಪದ್ಮಗಳಿಗೆರಗಿದರು. ಅವರ ದೇಹವು ಕಂಪಿಸುತ್ತಿತ್ತು. ದೂರ್ವಾಸರು ಹೀಗೆಂದು ನುಡಿದರು: ಹೇ ಅಚ್ಯುತನೇ, ಹೇ ಅನಂತನಾದ ಪ್ರಭುವೇ, ಇಡೀ ಬ್ರಹ್ಮಾಂಡದ ರಕ್ಷಕನೇ, ಸಕಲ ಭಕ್ತರಿಗೂ ನೀನೊಬ್ಬನೇ ಅಪೇಕ್ಷಣೀಯವಾದ ವಸ್ತು. ನನ್ನ ಪ್ರಭುವೇ, ನಾನು ಮಹಾಪರಾಧಿ, ದಯವಿಟ್ಟು ನನಗೆ ರಕ್ಷಣೆ ನೀಡು. ಋಷಿ ಕುಲೋತ್ತಮನೇ, ಹೇಳು, ಭಯಪಡಬೇಡ. ಇನ್ನು ಹೇಳುವುದೆಂದರೆ ಹೇಗೆ? ನೀನು ನನ್ನ ಕೈ ಹಿಡಿದು ಉದ್ಧರಿಸಬೇಕು. ಎಂದಿನವರೆಗೆ ಈ ಚಕ್ರವು ನನ್ನನ್ನು ಬಿಟ್ಟು ಹೋಗುವುದಿಲ್ಲವೋ ಅಂದಿನವರೆಗೆ ನಾನು ಬದುಕುವ ಸಂಭವವೇ ಇರುವುದಿಲ್ಲ. ನಾನು ಪೂರ್ಣವಾಗಿ ನನ್ನ ಭಕ್ತರ ಅಧೀನನು. ನಿಜವಾಗಿ ನಾನು ಸ್ವತಂತ್ರನೇ ಅಲ್ಲ. ನನ್ನ ಭಕ್ತರು ಐಹಿಕ ಅಪೇಕ್ಷೆಗಳಿಂದ ಮುಕ್ತರಾದವರಾದ ಕಾರಣ ನಾನು ಅವರ ಹೃದಯಗಳಲ್ಲಿ ವಾಸಿಸುವವನು. ನನ್ನ ಭಕ್ತರ ಭಕ್ತರು ಕೂಡ ನನಗೆ ಅತ್ಯಂತ ಪ್ರಿಯವಾದವರು ಎಂದ ಮೇಲೆ ಭಕ್ತರ ಮಾತೇನು? ಏನಿದು? ಸಕಲ ಲೋಕಗಳ ರಕ್ಷಕನಾದ ನೀನು ಹೀಗೆನ್ನುವುದಕ್ಕೆ ಕಾರಣವೇನು? ಹೇ ಬ್ರಾಹ್ಮಣ ಶ್ರೇಷ್ಠನೇ, ಸಾಧು ಪುರುಷರಿಗೆ ನಾನು ಏಕೈಕ ಗಮ್ಯಸ್ಥಾನವಾಗಿದ್ದೇನೆ. ಅವರಿಲ್ಲದೆ ನಾನು ದಿವ್ಯಾನಂದನವಾಗಲು ಪರಮಶ್ರೇಷ್ಠನವಾದ ವೈಭವಗಳನ್ನಾಗಲಿ ಅನುಭವಿಸಲು ಅಪೇಕ್ಷೆ ಪಡುವುದಿಲ್ಲ. ಶುದ್ಧ ಭಕ್ತರು ಈ ಜನ್ಮದಲ್ಲಾಗಲಿ ಮುಂದಿನದರಲ್ಲಾಗಲಿ ಐಹಿಕ ಅಭ್ಯುದಯನ್ನು ಅಪೇಕ್ಷಿಸದೆ ನನ್ನ ಸೇವೆ ಮಾಡುವ ಸಲುವಾಗಿ ತಮ್ಮ ಮನೆಗಳು, ಹೆಂಡತಿಯರು, ಮಕ್ಕಳು, ಬಂಧು ಜನರು, ಐಶ್ವರ್ಯ, ಕೊನೆಗೆ ಪ್ರಾಣವನ್ನೂ ಕೂಡ ತೊರೆಯುತ್ತಾರೆ. ಇಂತಹ ಭಕ್ತರನ್ನು ಯಾವ ಹೊತ್ತಿನಲ್ಲಾಗಲಿ ನಾನು ಹೇಗೆ ತಾನೇ ತೊರೆಯಲಿ? ನಾನು ಕೂಡ ನಿನಗಾಗಿ ತಪಸ್ಸು ಮಾಡುತ್ತೇನೆ ಅಲ್ಲವೇ? ಪತಿವ್ರತೆಯರಾದ ಸ್ತ್ರೀಯರು ತಮ್ಮ ಸಭ್ಯ ಗಂಡಂದಿರನ್ನು ಸೇವೆಯಿಂದ ತಮ್ಮ ಅಧೀನಕ್ಕೆ ತಂದುಕೊಳ್ಳುತ್ತಾರೆ. ಹಾಗೆಯೇ ಪ್ರತಿಯೊಬ್ಬರಿಗೂ ಸಮನಾದ ಹಾಗೂ ಹೃದಯಾಂತರಾದ ನನ್ನ ಪೂರ್ಣ ಪ್ರೇಮವಿಟ್ಟಿರುವ ಶುದ್ಧ ಭಕ್ತರು ನನ್ನನ್ನು ತಮ್ಮ ಅಧೀನಕ್ಕೆ ತಂದುಕೊಳ್ಳುತ್ತಾರೆ. ನನ್ನ ಪ್ರೇಮಯುತ ಸೇವೆಯಲ್ಲಿ ಮಗ್ನವಾಗುವುದರಲ್ಲಿ ಸದಾ ತೃಪ್ತಿ ಕಾಣುವ ನನ್ನ ಭಕ್ತರು ಅವರ ಸೇವೆಯ ನಿಮಿತ್ತ ಪ್ರಾಪ್ತವಾಗುವ ಮೋಕ್ಷದ 4 ತತ್ವಗಳಲ್ಲಿ ಕೂಡ ಆಸಕ್ತರಲ್ಲ ಎಂದ ಮೇಲೆ ಊರ್ಧ್ವ ಗ್ರಹವ್ಯೂಹಗಳಲ್ಲಿ ಉನ್ನತ ಪಡೆಯಬೇಕೆನ್ನುವ ನಿಶ್ವರವಾದ ಸುಖದ ಬಗೆಗೆ ಹೇಳುವುದೇನಿದೆ? ಶುದ್ಧ ಭಕ್ತನು ಸದಾ ನನ್ನ ಹೃದಯ ನಿವಾಸಿಯಾಗಿರುವವನು. ನಾನು ಸದಾ ಶುದ್ಧ ಭಕ್ತನ ಹೃದಯ ನಿವಾಸಿಯಾಗಿರುವೆನು. ನನ್ನನ್ನು ಹೊರತು ಅನ್ಯವೊಂದನ್ನು ನನ್ನ ಭಕ್ತರು ಅರಿಯರು. ಭಕ್ತರನ್ನು ಹೊರತುಪಡಿಸಿ ಬೇರೊಂದನ್ನು ನಾನರಿಯೆನು. ಈ ಒಂದು ಸಾರಿ ನನ್ನ ಮೇಲೆ ದಯೆ ತೋರು ಭಗವಂತ. ಹೇ ಬ್ರಾಹ್ಮಣನೇ, ನಿನ್ನ ಹಿತದೃಷ್ಟಿಯಿಂದಲೇ ನಿನಗೆ ಬುದ್ಧಿವಾದ ಹೇಳುತ್ತೇನೆ, ಕೇಳು. ಮಹಾರಾಜ ಅಂಬರೀಷನಿಗೆ ಅಪಚಾರ ಮಾಡಿ ನೀನು
ಸ್ಪರ್ಶೆಯಿಂದಲೇ ವರ್ತಿಸಿರಬೇಕು. ಆದ್ದರಿಂದ ಒಂದು ಕ್ಷಣವೂ ತಡ ಮಾಡದೆ ಈ ಕೂಡಲೇ ನೀನು ಅಂಬರೀಷನಲ್ಲಿಗೆ ಹೋಗಬೇಕು. ಅಗಾಧ ಶಕ್ತಿವಂತನೆಂದು ಹೇಳಿಕೊಳ್ಳುವವನು ಶಕ್ತಿಯು ಭಕ್ತನ ಮೇಲೆ ಪ್ರಯೋಗವಾದಾಗ ಅದು ನಿಜವಾಗಿ ಪ್ರಯೋಗಿಸಿದ್ದವನ್ನೇ ಘಾತಿಸುತ್ತದೆ. ಶಕ್ತಿ ಪ್ರಯೋಗವು ಯಾವ ವಸ್ತುವಿನ ಮೇಲಾಯಿತೋ ಆ ವಸ್ತುವಿನ ಬಾಧೆ ತಟ್ಟದು. ಬಾಧೆ ಏನಿದ್ದರೂ ಶಕ್ತಿ ಪ್ರಯೋಗ ಮಾಡಿದವನಿಗೆ. ಆದರೆ ತಪಸ್ಸಿನ ಶಕ್ತಿ ಮಿಗಿಲಾದುದು ಎಂದು ನಾನು ಭಾವಿಸಿದ್ದೆ. ಬ್ರಾಹ್ಮಣನಿಗೆ ತಪಶ್ಚರ್ಯೆ ಮತ್ತು ವಿದ್ಯಾರ್ಜನೆ ಇವೆರಡು ಮಂಗಳಕರವಾದವು. ಸೌಮ್ಯನಲ್ಲದ ವ್ಯಕ್ತಿಯು ಇವುಗಳನ್ನು ಪಡೆದರೆ ಆ ವಿದ್ಯೆಯು ತಪಸ್ಸು ಬಹು ಅಪಾಯಕಾರಿಯಾಗುವುದು. ಹೇ ಬ್ರಾಹ್ಮಣ ಶ್ರೇಷ್ಠನೇ, ಆದ್ದರಿಂದ ಮಹಾರಾಜ ನಾಭಾಗನ ಮಗನಾದ ಅಂಬರೀಷ ರಾಜನಲ್ಲಿಗೆ ನೀನು ಈ ಕೂಡಲೇ ಹೋಗು. ನಿನಗೆ ಸಕಲ ಸೌಭಾಗ್ಯಗಳು ಒದಗಿ ಬರಲೆಂದು ಕೋರುತ್ತೇನೆ. ಅಂಬರೀಷ ಮಹಾರಾಜನನ್ನು ನೀನು ತೃಪ್ತಿಗೊಳಿಸಿದೆಯಾದರೆ ನಿನಗೆ ಶಾಂತಿಯು ಲಭಿಸುವುದು. ಭಕ್ತಿಯ ಮಹಿಮೆ ಈಗ ನನಗೆ ಅರಿವಾಯಿತು. ದೂರ್ವಾಸನೇ, ಚಕ್ರವು ನಿನ್ನನ್ನು ಬಿಟ್ಟು ಹೋಗುವುದು, ಆದರೆ ಅದು ಇಲ್ಲಿ ಸಾಧ್ಯವಿಲ್ಲ. ಮಂದಿಯಲ್ಲಿ ಮರ್ಯಾದೆ ತೆಗೆದು ಸಂಧಿಯಲ್ಲಿ ಕ್ಷಮೆ ಕೇಳುವೆಯಾ? ಯಾವ ಭಕ್ತನನ್ನು ನೀನು ಯಾವ ಸ್ಥಾನದಲ್ಲಿ ಭಸ್ಮಗೊಳಿಸಬೇಕೆಂದು ಇಚ್ಛಿಸಿದೆಯೋ ಆ ಭಕ್ತನಿಂದಲೇ ಅವನ ಸಮೀಪದಲ್ಲಿಯೇ ಈ ಚಕ್ರದಿಂದ ಬಿಡುಗಡೆಯಾಗುವುದು. ಇದರಲ್ಲಿ ನನಗೇನೂ ಅಧಿಕಾರವಿಲ್ಲ. ಭಗವಂತ, ತಮ್ಮ ಇಚ್ಛೆಯಂತೆ ಆಗಲಿ. ಬ್ರಹ್ಮರ್ಷಿಯೇ, ಭಕ್ತನು ಭಗವಂತನಿಗಿಂತಲೂ ದೊಡ್ಡವನು. ಈಗಲೂ ಈ ಗಳಿಗೆಯಲ್ಲೂ ಅವನ ಭಕ್ತಿಯೇ ನಿನ್ನನ್ನು ರಕ್ಷಿಸುತ್ತಿರುವುದು. ನಿನ್ನ ರಕ್ಷಣೆಗಾಗಿ ಈಗಾಗಲೇ ವರ್ಷದಿಂದಲೂ ಆತನು ಆಹಾರವನ್ನು ಸ್ವೀಕರಿಸಿಲ್ಲ, ಬರೀ ನೀರು ಮಾತ್ರ ಕುಡಿಯುತ್ತಿದ್ದಾನೆ. ನಿನಗೆ ಈ ವಿಚಾರವು ತಿಳಿದಿಲ್ಲವೇ? ನನಗೆ ತಿಳಿದಿದೆ. 1 ವರ್ಷದಿಂದ ನೀನು ನೀರನ್ನೂ ಸಹ ಕುಡಿದಿಲ್ಲ. ಸರಿ, ನಾನೀಗಲೇ ಅವನ ಶರಣು ಹೋಗುವೆನು. ಆದರೆ ನಾನು ತಪಸ್ವಿಯಲ್ಲವೇ? ನನ್ನದು ಕೂಡ ಒಂದು ಮಾತನ್ನು ತಾವು ಕೇಳಬೇಕು. ಅದಾವುದು? ಹೇಳಿರಿ. ನೀವು ಸಹ ನನ್ನ ಜೊತೆಯಲ್ಲಿ ಅಲ್ಲಿಗೆ ಬರಬೇಕು. ನೀನು ಹೋಗು, ನಾನು ಸಹ ಈಗಲೇ ಬರುವೆನು. ಶ್ರೇಷ್ಠನಾದ ಅಂಬರೀಷನೇ, ನನ್ನನ್ನು ಉದ್ಧರಿಸು. ನಾನು ನಿನ್ನಿಂದ ಪರಾಜಿತನಾದೆನು. ಸುದರ್ಶನದ ಬಾಧೆಯಿಂದ ನನ್ನನ್ನು ಬಿಡುಗಡೆ ಮಾಡು. ಇದೇನು ಮಾಡುತ್ತಿರುವಿರಿ ಮುನಿವರಿಯರೇ? ನನ್ನ ಮೇಲೆ ನನಗೆ ನಾಚಿಕೆ ಬರುತ್ತಿದೆ. ಮೊದಲೇ ನೀವು ಕೋಪಿಸಿಕೊಂಡಿರೆಂದು ದುಃಖಿಸುತ್ತಿದ್ದೇನೆ. ನನ್ನ ಕಾಲಿಗೆ ಎರಗಿ ಮತ್ತಷ್ಟು ನನ್ನನ್ನು ದುಃಖಿತನನ್ನಾಗಿ ಮಾಡುತ್ತಿರುವಿರಿ. ನೀವು ಮಹಾತ್ಮರು, ನನ್ನಿಂದ ನಿಮಗೆ ಅಪಚಾರವಾಗಿದೆ. ಮುನಿಶ್ರೇಷ್ಠರೇ, ನಾನು ನಿಮ್ಮನ್ನು ಕಾಪಾಡತಕ್ಕವನೇ. ನನ್ನಿಂದ ನಿಮಗೆ ತೊಂದರೆಯಾಗಿರುವುದಕ್ಕಾಗಿ ನಾನು ನಿಮ್ಮಲ್ಲಿ ಕ್ಷಮಾಪಣೆ ಬೇಡುವೆನು. ಎಲ್ಲರನ್ನೂ ಕಾಪಾಡತಕ್ಕವನು ಆ ಪರಮಾತ್ಮ. ನಾವಿರುವರೂ ಸೇರಿ ಆ ಪರಮಾತ್ಮನಲ್ಲಿ ಕ್ಷಮಾಪಣೆಯನ್ನು ಬೇಡೋಣ. ಹೇ ಸುದರ್ಶನ ಚಕ್ರವೇ, ನೀನೇ ಬೆಂಕಿಯು, ನೀನೇ ಅತ್ಯಂತ ಬಲಶಾಲಿಯಾದ ಸೂರ್ಯನು, ನೀನೇ ಚಂದ್ರನು, ಎಲ್ಲ ಜ್ಯೋತಿ ಮಂಡಲದ ರಾಜನು ನೀನೇ. ನೀನೇ ಜಲ, ನೆಲ ಮತ್ತು ಆಕಾಶ, ನೀನೇ ವಾಯು, ನೀನೇ ಪಂಚಾಂದ್ರಿಯ ಮತ್ತು ಅಷ್ಟೇಕೆ ನೀನೇ ಎಲ್ಲ ಇಂದ್ರಿಯಗಳು. ದೇವೋತ್ತಮ ಪರಮ ಪುರುಷನಾದ ಅಚ್ಯುತನಿಗೆ ಅತ್ಯಂತ ಪ್ರಿಯನಾದ ಸುದರ್ಶನನೇ, ನಿನಗೆ ಸಾವಿರಾರು ಅರೆಗಳಿವೆ. ಹೇ ಐಹಿಕ ಪ್ರಪಂಚಾಧಿಪತೆಯೇ, ಎಲ್ಲ ಆಯುಧಗಳ ವಿನಾಶಕನೇ, ದೇವೋತ್ತಮನ ಮೂಲದರ್ಶನನೇ, ನಿನಗೆ ನನ್ನ ಗೌರವಪೂರ್ಣ ಪ್ರಣಾಮಗಳು. ಈ ಬ್ರಾಹ್ಮಣನಿಗೆ ಸ್ವಸ್ತಿಯನ್ನು ಆಶ್ರಯವನ್ನು ದಯಮಾಡು. ನಮ್ಮ ವಂಶವು ಯೋಗ್ಯ ವ್ಯಕ್ತಿಗಳಿಗೆ ದಾನ ಮಾಡಿದ್ದೇ ಆಗಿದ್ದರೆ, ನಾವು ಕರ್ಮಕಾಂಡೀಯ ಯಾಗಗಳನ್ನು ವಿದ್ಯುಕ್ತ ಆಚರಣೆಗಳನ್ನು ಮಾಡಿದ್ದೇ ಆಗಿದ್ದರೆ, ಇದಕ್ಕೆ ಬದಲಾಗಿ ಸುದರ್ಶನ ಚಕ್ರದ ಉರಿಯಿಂದ ಈ ಬ್ರಾಹ್ಮಣನು ಪಾರಾಗಲಿ ಎಂದು ನಾನು ಆಶಿಸುತ್ತೇನೆ. ಅದ್ವಿತೀಯನೂ ಸಕಲ ದಿವ್ಯ ಗುಣಗಳ ಆಗಾರವೂ ಸರ್ವಜೀವಿಗಳ ಪ್ರಾಣವೂ ಆತನೇ ಆದ ದೇವೋತ್ತಮ ಪರಮಪುರುಷನು ನಮ್ಮನ್ನು ಮೆಚ್ಚಿದ್ದರೆ ದೂರ್ವಾಸ ಮುನಿಯನ್ನು ಉರಿಯ ಯಾತನೆಯಿಂದ ಮುಕ್ತಗೊಳಿಸಲಿ ಎಂದು ನಾವು ಆಶಿಸುತ್ತೇವೆ.
ರಾಜನು ಈ ರೀತಿ ಶ್ರೀಕೃಷ್ಣನಿಗೂ ಸುದರ್ಶನ ಚಕ್ರಕ್ಕೂ ಪ್ರಾರ್ಥನೆ ಸಲ್ಲಿಸಿದಾಗ ಪ್ರಾರ್ಥನೆಯ ಕಾರಣ ಸುದರ್ಶನ ಚಕ್ರವು ಶಾಂತವಾಯಿತು. ದೂರ್ವಾಸ ಮುನಿಯೆಂಬ ಬ್ರಾಹ್ಮಣನನ್ನು ದಹಿಸುವುದನ್ನು ನಿಲ್ಲಿಸಿತು. ಹೀಗೆ ಮಹಾಶಕ್ತಿವಂತ ಅನುಭವಿಯಾದ ದೂರ್ವಾಸ ಮುನಿಗೆ ಸುದರ್ಶನ ಚಕ್ರದ ಬೆಂಕಿಯಿಂದ ಬಿಡುಗಡೆಯಾಗಿದ್ದು ನಿಜಕ್ಕೂ ಸಮಾಧಾನವಾಯಿತು. ಅವನು ಅಂಬರೀಷ ಮಹಾರಾಜನ ಗುಣಗಳನ್ನು ಹೊಗಳಿ ಬಹುವಾಗಿ ಹರಸಿದನು. ರಾಜನೇ, ದೇವೋತ್ತಮ ಪರಮಪುರುಷನ ಭಕ್ತರ ಮಹಿಮೆ ಎಂತಹುದು ಎಂದು ಇಂದು ನಾನು ಅರಿತೆನು. ನಾನು ತಪ್ಪು ಮಾಡಿದ್ದರೂ ಕೂಡ ನನ್ನ ಸುಯೋಗಕ್ಕಾಗಿ ನೀನು ಪ್ರಾರ್ಥನೆ ಮಾಡಿರುವೆ. ಭಗವಂತನ ಸೇವಕರಿಗೆ ಯಾವುದೂ ಸಾಧ್ಯವಲ್ಲ. ಆತನ ಪವಿತ್ರ ಹೆಸರು ಕೇಳಿದರೆ ಸಾಕು, ಪರಿಶುದ್ಧವಾಗುತ್ತೇವೆ. ಹೇ ರಾಜನೇ, ನನ್ನ ಅಪರಾಧಗಳನ್ನು ಲಕ್ಷಿಸದೆ ನನ್ನ ಪ್ರಾಣವನ್ನು ಉಳಿಸಿರುವೆ. ಇಷ್ಟೊಂದು ಕರುಣಾಮಯಿಯಾದ ನಿನಗೆ ನಾನು ತುಂಬ ಕೃತಜ್ಞತನಾಗಿದ್ದೇನೆ. ಮುನಿಶ್ರೇಷ್ಠರೇ, ನನ್ನಿಂದಾಗಿ ನೀವು 1 ವರ್ಷಗಳ ಕಾಲ ಒಂದು ಹನಿ ನೀರನ್ನೂ ಸೇವಿಸಿಲ್ಲ. ತೃಪ್ತಿಯಿಂದ ಭಗವಂತನ ಪ್ರಸಾದವನ್ನು ತೆಗೆದುಕೊಳ್ಳಿ. ರಾಜನೇ, ನಿನ್ನನ್ನು ನಾನು ಮೆಚ್ಚಿಕೊಂಡಿದ್ದೇನೆ. ಈ ಮುಂಚೆ ನಿನ್ನನ್ನು ಸಾಧಾರಣ ಮನುಷ್ಯ ಎಂದು ಬಗೆದಿದ್ದೆ. ನಿನ್ನ ಆತಿಥ್ಯವನ್ನು ಅಂಗೀಕರಿಸಿದೆ. ಆದರೆ ನೀನು ಭಗವಂತನ ಪರಮ ಶ್ರೇಷ್ಠ ಭಕ್ತನೆಂದು ಈಗ ಸ್ವಬುದ್ಧಿಯಿಂದ ಕಂಡುಕೊಂಡ. ಆದ್ದರಿಂದಲೇ ನಿನ್ನನ್ನು ನೋಡಿದ ಮಾತ್ರಕ್ಕೆ, ನಿನ್ನ ಪಾದವನ್ನು ಮುಟ್ಟಿ ನಿನ್ನನ್ನು ಮಾತನಾಡಿಸಿದ ಮಾತ್ರಕ್ಕೆ ನಾನು ಸುಪ್ರೀತನೂ ತುಂಬ ಕೃತಜ್ಞತನೂ ಆಗಿದ್ದೇನೆ. ಸ್ವರ್ಗಲೋಕಗಳ ಮಂಗಳೆಯರೆಲ್ಲರೂ ಕ್ಷಣವೂ ನಿನ್ನನ್ನು ಕಂಗ್ರಹಿತ ಚಾರಿತ್ರ್ಯವನ್ನು ಸ್ತುತಿಸುತ್ತಾರೆ. ಈ ಲೋಕದ ಜನರು ಕೂಡ ನಿರಂತರವಾಗಿ ನಿನ್ನ ಮಹಿಮೆಯನ್ನು ಭಜಿಸುತ್ತಾರೆ. ಭಕ್ತಶ್ರೇಷ್ಠನಾದ ಅಂಬರೀಷನೇ, ನಿನ್ನ ಭಕ್ತಿಗೆ ಮೆಚ್ಚಿದೆನು. ತಪಸ್ವಿ ದೂರ್ವಾಸನೆ, ನಿನ್ನಲ್ಲಿದ್ದ ಕ್ರೋಧವ ದೂರವಾಗಿ ಪಶ್ಚಾತ್ತಾಪದಿಂದ ಪರಿಶುದ್ಧನಾಗುವೆ. ಪತಿವ್ರತ ಶಿರೋಮಣಿಯಾದ ಪದ್ಮ, ನಿನ್ನ ಪಾತಿವ್ರತ್ಯದ ಮಹಿಮೆಯು ಜಗತ್ತಿನಲ್ಲಿ ಚಿರಸ್ಥಾಯಿಯಾಗಿ ನೆಲೆಗೊಳ್ಳಲಿ. ಸುದರ್ಶನ, ನೀನು ಗರುಡನೊಡನೆ ವಾದ ವಿವಾದ ಮಾಡಿದ್ದಕ್ಕಾಗಿ ಇಷ್ಟು ದೊಡ್ಡ ನಾಟಕವನ್ನು ರಚಿಸಬೇಕಾಯಿತು. ಪರಮಾತ್ಮ, ನನ್ನ ಅವಿವೇಕಕ್ಕಾಗಿ ಮನ್ನಿಸು. ಗರುಡನಲ್ಲಿರುವನು. ಈವರೆಗೆ ಲೀಲಾಮಯವಾದ ಈ ನಾಟಕದ ಪರದೆಯ ಹಿಂಬಾಗಿಲಲ್ಲಿ ಅಡಗಿ ನೋಡುತ್ತಿರುವ ಭೂದೇವ ಶಾಸ್ತ್ರಿಯೇ ಗರುಡನು. ಭೂದೇವ, ನೀನು ತಿಳಿದು ನೋಡು ಯಾರೆಂದು. ಪರಮಾತ್ಮ, ನಮ್ಮ ವಾದ ವಿವಾದವೇ ಕಾರಣವಾಗಿ ಇಷ್ಟು ದಿವಸ ನಿನ್ನ ಸೇವೆಯಿಂದ ದೂರವಾಗಿ ಶಿಕ್ಷೆಯನ್ನು ಅನುಭವಿಸಿದ್ದಾಯಿತು. ಇನ್ನು ಈ ಸೇವಕನ ಅಪರಾಧವನ್ನು ಕ್ಷಮಿಸಿ. ಪ್ರಭು, ಭಕ್ತವತ್ಸಲ, ನಿನ್ನ ಪುಣ್ಯ ದರ್ಶನದಿಂದ ಧನ್ಯರಾದೆವು. ನಮ್ಮನ್ನು ತಮ್ಮ ಪಾದಾರವಿಂದದಲ್ಲಿ ಸೇರಿಸಿಕೊಂಡು ನಮ್ಮನ್ನು ಮುಕ್ತರನ್ನಾಗಿ ಮಾಡಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ಪ್ರಭು, ಇದೇ ರೂಪದಲ್ಲಿ ನನ್ನ ಮಾತಾಪಿತೃಗಳಿಗೂ ದರ್ಶನವನ್ನು ಕರುಣಿಸಬೇಕು. ಅದೋ ಅವರೇ ಬರುತ್ತಿರುವರು. ಈ ರೀತಿ ಲೋಕೋತ್ತರ ಗುಣಗಳಿಂದ ಕೂಡಿದ ಅಂಬರೀಷ ಮಹಾರಾಜನು ತನ್ನ ಭಕ್ತಿ ಸೇವೆಯ ಕಾರಣ ನಿರಾಕಾರ ಬ್ರಹ್ಮನ್, ಪರಮಾತ್ಮ ಮತ್ತು ದೇವೋತ್ತಮ ಪರಮಪುರುಷರ ಸಂಪೂರ್ಣ ಅರಿವನ್ನು ಗಳಿಸಿದನು. ಅವನ ಭಕ್ತಿ ಸೇವೆಯ ಆಚರಣೆ ಪರಿಪೂರ್ಣವಾಗಿತ್ತು. ಈ ಐಹಿಕ ಪ್ರಪಂಚದ ಅತ್ಯುನ್ನತ ಸ್ಥಾನವೂ ಕೂಡ ನರಕಲೋಕಕ್ಕಿಂತ ಉತ್ತಮವೇನಲ್ಲ ಎಂಬುದನ್ನು ಭಕ್ತಿಯಿಂದ ಅವನು ಅರಿತನು. ತದನಂತರ ಅಂಬರೀಷ ಮಹಾರಾಜನು ಭಕ್ತಿ ಸೇವೆಯಲ್ಲಿ ಏಳಿಗೆಯನ್ನು ಹೊಂದಿದ್ದರಿಂದ ಐಹಿಕ ವಿಷಯಗಳೊಂದಿಗೆ ಜೀವಿಸಲು ಇನ್ನು ಮುಂದೆ ಬಯಸಲಿಲ್ಲ. ಸಂಸಾರ ಜೀವನದಿಂದ ನಿವೃತ್ತನಾಗಿ ತನ್ನಷ್ಟೇ ಯೋಗ್ಯರಾಗಿದ್ದ ಮಕ್ಕಳಿಗೆ ಆಸ್ತಿಯನ್ನು ಹಂಚಿ ವಾನಪ್ರಸ್ಥ ಆಶ್ರಮವನ್ನು ಸ್ವೀಕರಿಸಿದನು. ವಾಸುದೇವ ಭಗವಂತನನ್ನು ಕುರಿತು ಚಿಂತಿಸುವಂತೆ ಮನಸ್ಸನ್ನು ಕೇಂದ್ರೀಕರಿಸಲೆಂದು ಕಾಡಿಗೆ ತೆರಳಿದನು. ಮಹಾಭಕ್ತ ಅಂಬರೀಷ ಮಹಾರಾಜನ ಜೀವನ ಚರಿತ್ರೆಯನ್ನು ಯಾರು ಕೇಳುತ್ತಾರೋ ನಿಶ್ಚಯವಾಗಿಯೂ ಅವರು ಮುಕ್ತರಾಗುತ್ತಾರೆ ಅಥವಾ ತಡ ಮಾಡದೆ ಭಕ್ತರಾಗುತ್ತಾರೆ. नमस्ते नरसिंहाय
नरसिंहाहृदयेन शृङ्गार नरसिंहमधिं शरणं प्रपद्ये नरसिंहमधिं शरणं प्रपद्ये नरसिंहमधिं शरणं प्रपद्ये नरसिंहमधिं शरणं प्रपद्ये तव करकमलवरेण काम् अद्भुत शृङ्गार दालिता हिरण्यकशिपो तनुभृङ्गा केशवधृता नरहरिरूपा जय जगदीश हरे जय जगदीश हरे जय जगदीश हरे कर कमलवरेण अद्भुत शृङ्गार दालिता हिरण्यकशिपो तनुभृङ्गा केशवधृता नरहरिरूपा जय जगदीश हरे जय जगदीश हरे जय जगदीश हरे तव कर कमलवरेण कामद्भुत शृङ्गार दालिता हिरण्यकशिपो तनुभृङ्गा केशवधृता नरहरिरूपा जय जगदीश हरे जय जगदीश हरे जय जगदीश हरे तव कर कमलवरेण कामद्भुत शृङ्गार दालिता हिरण्यकशिपो तनुभृङ्गा केशवधृता नरहरिरूपा जय जगदीश हरे जय जगदीश हरे जय जगदीश हरे केशवधृता नरहरिरूपा जय जगदीश हरे जय जगदीश हरे जय जगदीश हरे केशवधृता नरहरिरूपा जय जगदीश हरे जय जगदीश हरे जय जगदीश हरे जय नरसिंहदेव 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 जय नरसिंहदेव जय